ಒಂದನೇ ದಿನ ಭೀಷ್ಮನು ಕೌರವ ಸೈನ್ಯದೊಂದಿಗೆ ಪಾಂಡವರ ವಿರುದ್ಧ ಧ್ವಜವನ್ನು ಎತ್ತುವ ಮೂಲಕ ಹಾಗೂ ಭೀಮನು ಪಾಂಡವ ಸೈನ್ಯವನ್ನು ಮುನ್ನಡೆಸುವ ಮೂಲಕ ಯುದ್ಧವು ಆರಂಭವಾಯಿತು. ದುಶ್ಯಾಸನನು ನಕುಲನೊಂದಿಗೆ, ಯುಧಿಷ್ಠಿರನು ಶಲ್ಯನೊಂದಿಗೆ, ಧೃಷ್ಟದ್ಯುಮ್ನನು ದ್ರೋಣನೊಂದಿಗೆ, ಪಾಂಚಾಲನ ರಾಜನು ಸಿಂಧರಾಜನೊಂದಿಗೆ ಯುದ್ಧವನ್ನು ಮಾಡಲು ಆರಂಭಿಸಿದರು. ಮೊದಲ ದಿನವೇ ಯುದ್ಧ ಭೀಕರವಾಗಿತ್ತು. ಮೊದಲ ದಿನದ ಯುದ್ಧದಲ್ಲೇ ವಿರಾಟನ ಮಗ ಉತ್ತರನನ್ನು ಕೊಲ್ಲಲಾಯಿತು ಮತ್ತು ಪಾಂಡವರು ಈ ದಿನ ನಷ್ಟವನ್ನು ಅನುಭವಿಸಬೇಕಾಯಿತು. ಗೆಲ್ಲುತ್ತೇವೆನ್ನುವ ಆತ್ಮವಿಶ್ವಾಸದಿಂದ ಎರಡನೇ ದಿನವೂ ಪಾಂಡವರು ಕೌರವರ ವಿರುದ್ಧ ದಂಗೆ ಎದ್ದರು. ಪಾಂಡವರನ್ನು ಹೇಗಾದರೂ ಸೋಲಿಸಲು ದೊಡ್ಡ ಉಪಾಯವನ್ನೇ ಮಾಡಬೇಕೆಂದು ಅರ್ಜುನನು ಅರಿತುಕೊಂಡನು. ಆದ್ದರಿಂದ ಅರ್ಜುನನು ಭೀಷ್ಮನನ್ನು ಕೊಲ್ಲಲು ಮುಂದಾಗುತ್ತಾನೆ. ಶ್ರೀಕೃಷ್ಣನು ತನ್ನ ಕೌಶಲ್ಯದಿಂದ ಭೀಷ್ಮನ ರಥವನ್ನು ಗುರುತಿಸಿ ಅರ್ಜುನನ್ನು ಅವನತ್ತ ಕಳುಹಿಸುತ್ತಾನೆ. ಕೌರವ ಸೇನೆ ಭೀಷ್ಮರನ್ನು ರಕ್ಷಿಸಲು ಸುತ್ತುವರೆದಿತ್ತು. ಈ ಸಮಯದಲ್ಲಿ ಅರ್ಜುನ ಮತ್ತು ಭೀಷ್ಮರ ವಿರುದ್ಧ ಯುದ್ಧ ಆರಂಭವಾಯಿತು. ಮತ್ತೊಂದೆಡೆ ದ್ರೋಣರ ಮತ್ತು ಧೃಷ್ಟದ್ಯುಮ್ನನ ವಿರುದ್ಧ ಯುದ್ಧ ಆರಂಭವಾಗಿ ದ್ರೋಣರು ಧೃಷ್ಟದ್ಯುಮ್ನನನ್ನು ಸೋಲಿಸಿದರು. ಆದರೆ ಭೀಮನ ಹಸ್ತಕ್ಷೇಪದಿಂದ ಆತನ ಜೀವ ಪಾರಾಯಿತು. ಇತ್ತ ದುರ್ಯೋಧನ ಭೀಮನನ್ನು ಕೊಲ್ಲಲು ಕಳಿಂಗರಾಜನೊಂದಿಗೆ ಆತನ ಸೈನ್ಯವನ್ನು ಕಳುಹಿಸಿದನು. ಆದರೆ ಭೀಮನು ಕಳಿಂಗ ಪಡೆಯನ್ನು ಸೋಲಿಸಿದನು. ಇದನ್ನು ಕಂಡ ಭೀಷ್ಮನು ಕಳಿಂಗ ಪಡೆಯನ್ನು ರಕ್ಷಿಸಲು ಮುಂದಾಗುತ್ತಾನೆ. ಆಗ ಭೀಮನ ಸಹಾಯಕ ಸತ್ಯಕಿ ಭೀಷ್ಮನ ರಥಕ್ಕೆ ಬಿಲ್ಲನ್ನು ಹೊಡೆಯುತ್ತಾನೆ. ಭೀಷ್ಮನ ರಥದ ಕುದುರೆಗಳು ನಿಯಂತ್ರಣ ತಪ್ಪಿ ಭೀಷ್ಮನನ್ನು ಯುದ್ಧಭೂಮಿಯಿಂದ ಕೊಂಡೊಯ್ಯುತ್ತದೆ. ಇದರಿಂದ ಕೌರವ ಸೇನೆಯು ಎರಡನೇ ದಿನದ ಕುರುಕ್ಷೇತ್ರ ಯುದ್ಧದಲ್ಲಿ ದೊಡ್ಡ ನಷ್ಟವನ್ನು ಅನುಭವಿಸಬೇಕಾಯಿತು. ಮೂರನೇ ದಿನದ ಯುದ್ಧ ಆರಂಭವಾಯಿತು. ಭೀಷ್ಮನು ಕೌರವ ಪಡೆಯ ಮುಂಭಾಗವನ್ನು ಹದ್ದಿನ ರಚನೆಯಲ್ಲಿ ಮುಂದುವರಿಸಿದನು. ದುರ್ಯೋಧನನು ತನ್ನ ಪಡೆಯನ್ನು ರಕ್ಷಿಸುತ್ತಾ ಗಮನ ಹರಿಸಿದನು. ಭೀಮನು ತನ್ನ ಸೈನ್ಯವನ್ನು ಅರ್ಧಚಂದ್ರದ ಆಕಾರದಲ್ಲಿ ರಚಿಸಿಕೊಂಡು ಯುದ್ಧವನ್ನು ಆರಂಭಿಸಿದನು. ಅಭಿಮನ್ಯು ಮತ್ತು ಸತ್ಯಕಿ ಜೊತೆಯಾಗಿ ಗಾಂಧಾರ ಪಡೆಯನ್ನು ಹೊಡೆದುರುಳಿಸಿದರು. ಭೀಮ ಮತ್ತು ಅವನ ಮಗ ಘಟೋತ್ಕಚ ದುರ್ಯೋಧನನ ಮೇಲೆ ಹಲ್ಲೆ ನಡೆಸಿದರು. ಭೀಮನ ಬಾಣಗಳು ದುರ್ಯೋಧನನತ್ತ ಮುಖ ಮಾಡಿರುವುದನ್ನು ಕಂಡ ಆತನ ಸೈನ್ಯವು ದುರ್ಯೋಧನನನ್ನು ರಕ್ಷಿಸುವಲ್ಲಿ ಮುಂದಾದರು. ಕೌರವರ ಕೆಂಗಣ್ಣು ಅರ್ಜುನನ ಮೇಲೆ ಬಿದ್ದಿತು. ಸಾವಿರಾರು ಬಾಣಗಳು ಅರ್ಜುನನನ್ನು ಹತ್ಯೆಗೈಯಲು ಬರುತ್ತಿದ್ದಂತೆ ಅವನು ತನ್ನ ಸುತ್ತಲೂ ಬಾಣಗಳ ಕೋಟೆಯನ್ನು ಕಟ್ಟಿಕೊಂಡು ತನ್ನನ್ನು ತಾನು ರಕ್ಷಿಸಿಕೊಂಡನು. ಮಧ್ಯಾಹ್ನವಾಗುತ್ತಿದ್ದಂತೆ ಭೀಷ್ಮನು ಯುದ್ಧದಲ್ಲಿ ಆಕಾಶ ಅಸ್ತ್ರಗಳನ್ನು ಉಪಯೋಗಿಸಲು ಆರಂಭಿಸುತ್ತಾನೆ. ಆಗ ಕೃಷ್ಣನು ಅರ್ಜುನನ ಬಳಿ ಹೋಗಿ, ನಮ್ಮ ಸೈನ್ಯವು ಭೀಷ್ಮನಿಂದ ಸೋಲನುಭವಿಸುತ್ತಿದೆ. ಹೇಗಾದರೂ ಮಾಡಿ ಮೊದಲು ಭೀಷ್ಮನನ್ನು ಯುದ್ಧಭೂಮಿಯಿಂದ ಹೊಡೆದೋಡಿಸಬೇಕೆಂದು ಅರ್ಜುನನನ್ನು ಪುಸಲಾಯಿಸಿ ಭೀಷ್ಮನತ್ತ ಕಳುಹಿಸುತ್ತಾನೆ. ಅರ್ಜುನ ಮತ್ತು ಭೀಷ್ಮರ ನಡುವೆ ಭೀಕರ ಯುದ್ಧ ಆರಂಭವಾಯಿತು. ಸೂರ್ಯಾಸ್ತವಾಗುತ್ತಿದ್ದಂತೆ ಸೇನೆಯೆಲ್ಲವೂ ಹಿಂದೆ ಸರಿದವು. ಮೂರನೇ ದಿನ ಪಾಂಡವರು ಯುದ್ಧದಲ್ಲಿ ಜಯವನ್ನು ಗಳಿಸಿದರು. ನಾಲ್ಕನೇ ದಿನವೂ ಮತ್ತೆ ಯುದ್ಧ ಆರಂಭವಾಯಿತು. ದುರ್ಯೋಧನನು ಭೀಮನನ್ನು ಕೊಲ್ಲಲು ದೊಡ್ಡ ಆನೆಯ ಗುಂಪನ್ನು ಕಳುಹಿಸುತ್ತಾನೆ. ಆದರೆ ಭೀಮನ ರಥದಿಂದ ಕೆಳಗಿಳಿದು ಕಬ್ಬಿಣದ ಕವಚದಿಂದ ಒಂಟಿಯಾಗಿ ಆನೆಗಳನ್ನು ಓಡಿಸುತ್ತಾನೆ. ನಂತರ ದುರ್ಯೋಧನನ 8 ಜನ ಸಹೋದರರ ಮೇಲೆ ಭೀಮನು ಹಲ್ಲೆ ಮಾಡಿ ಅವರನ್ನು ಕೊಲ್ಲುತ್ತಾನೆ. ಈ ಘಟನೆಯ ಬೆನ್ನಲ್ಲೇ ಭೀಮನ ಎದೆಗೆ ಬಾಣ ಬಡಿದು ರಥದಲ್ಲೇ ಕುಳಿತುಕೊಳ್ಳುತ್ತಾನೆ. ತನ್ನ ಸಹೋದರನನ್ನು ಕಳೆದುಕೊಂಡ ದುರ್ಯೋಧನ ಚಿಂತೆಗೆ ಒಳಗಾಗಿದ್ದ. ಆಗ ಭೀಷ್ಮರು, ನಮ್ಮ ಬಳಿ ನ್ಯಾಯವಿದೆ, ಯಾವುದೇ ಕಾರಣಕ್ಕೂ ಹೆದರದಿರು ಮತ್ತು ಶಾಂತಿಯಿಂದಿರೆಂದು ಸಮಾಧಾನ ಮಾಡುತ್ತಾರೆ. ಇಂತಹ ವಿಡಿಯೋಗಳು ಮತ್ತಷ್ಟು ಬೇಕಾದಲ್ಲಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.